ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕುಕ್ಕಿಂಗ್ ಚಾನಲ್. ಇವಾಗ ರಾಜ್ಮಾ ಮಾಡೋದು ನೋಡ್ಕೊಂಬರೋಣ. ತುಂಬ ದಿವಸ ಆಗಿತ್ತು ವಿಡಿಯೋನೇ ಮಾಡಿರಲಿಲ್ಲ. ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರಾಜ್ಮಾ ಓವರ್ ನೈಟ್ ಫುಲ್ಲು ನೆನೆಸಿದ್ದೀನಿ. ಅದನ್ನು ಚೆನ್ನಾಗಿ ನೆಂದಿದೆ. 1 ಗ್ಲಾಸ್ ಹಾಕಿರೋದಕ್ಕೆ 2 ಗ್ಲಾಸ್ ಆಗಿದೆ. ಚೆನ್ನಾಗಿ ನೆನೆಬೇಕು. ಒಂದೊಂದು ನೀರಿನಲ್ಲಿ 3 ಸರಿ ವಿಷಲ್ ಕೂಗಿಸಿದ್ರೂ ಬೇಯಲ್ಲ. ನಮ್ಮನೆ ನೀರಲ್ಲಿ 1 ಸರಿ ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಒಂದು 5 ಸರಿ ಕೂಗಿಸ್ಕೊಳ್ಳಿ ನೀವು. ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಪಲಾವ್ ಎಲೆ, ಸ್ವಲ್ಪ ಗರಂ ಮಸಾಲ, ಮನೆಯಲ್ಲೇ ಮಾಡಿರೋದು ಖಾರ ಪುಡಿ, ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 1 ವಾರದ ಮೇಲಾಗಿತ್ತು ಮಾಡಿ, 10-15 ದಿವಸ ಆಗಿತ್ತು. ಇನ್ನೇನು ಖಾಲಿ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ರುಬ್ಬ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದೊಂದು ಮನೆಯಲ್ಲಿ 3 ಸತಿ, ಒಂದೊಂದು ಮನೆ ನೀರಲ್ಲಿ 5 ಸತಿ, ಇಲ್ಲಾಂದರೆ 1 ಸತಿ ಈ ಥರ ಕೂಗಿಸ್ಕೊಳ್ಳಿ. 1 ಸರಿ ತೊಳೀರಿ, ಕಲ್ಲರ್ ಏನೇನೋ ಕಟ್ಟಿದ್ದಾರೇನೋ ಗೊತ್ತಾಗುತ್ತೆ. 1 ಗ್ಲಾಸ್ ನೀರು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಬೇಯೋಕ್ಕಿಡೋಣ. ಒಂದೊಂದು ನೀರಲ್ಲಿ ಚೆನ್ನಾಗಿ ಬೇಯೋದಿಲ್ಲ, 5 ಸತಿ ಆದರೂ ಕೂಗಿಸ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಸರಿ ಸಾಕು. ಈಗ ಫಸ್ಟು ಮತ್ತು ಒಂದು ಈರುಳ್ಳಿನ ರುಬ್ಬಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸಪ್ರೇಟೇ ಮಾಡ್ಕೊಬೇಕು. ಈ ಥರ ಇರಲಿ ಸಾಕು. ಆಮೇಲೆ ಹಾಗೆ ಟೊಮೊಟೊ ಅದಕ್ಕೆ ಹಾಕ್ಕೊಳ್ಳೋಣ. ಟೊಮೊಟೊನ ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಹಾಗೆ ತೆಂಗಿನಕಾಯಿಯು ಅದಕ್ಕೆ ಹಾಕ್ಕೊಳ್ಳೋಣ. ಅದನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ. 3 ಪೇಸ್ಟ್ ಆಯಿತು. ಇವಾಗ ತೆಗೆದಿಟ್ಕೊಳ್ಳೋಣ. ಅದಕ್ಕೆ 2 ಎಸಳು ಚಕ್ಕೆ ಹಾಕ್ಕೊಂಡಿದ್ದೀನಿ, 2 ಲವಂಗ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಒಗ್ಗರಣೆಗೆ ಅಂತ. ಏಲಕ್ಕಿ ಎಲ್ಲ ಹಾಕ್ತಾರೆ, ನಾನೇನು ಹಾಕಿಲ್ಲ. ನನ್ನ ಮಗಳು ತಿನ್ನಬೇಕಾದ್ರೆ ಬಾಯಿ ಸಿಕ್ಕಿದ್ರೆ ಬೈತಾಳೆ ಅವಳು. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಗ್ರೇವಿಗಳಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸಾಸಿವೆ ಕರಿಬೇವು ನೋಡಿ, ಯಾವುದೇ ಒಗ್ಗರಣೆಗಾಗಲಿ ಸಾಸಿವೆ ಕರಿಬೇವು ಹಾಕ್ಲೇಬೇಕು. ಈ ಥರ ಬೆಂದಿರಬೇಕು. ನೀರು ಹೆಂಕನ ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪ ಕಪ್ಪಲ್ಲಿ ನೀರು ಹಾಗೆ ಇಟ್ಕೊಂಡಿರ್ರಿ. ಬೇಯಿಸಿರೋದು ರಾಜ್ಮಾ, ಬೇಯಿಸಿರೋದು ಡಾಬಾ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ಅದಕ್ಕೆ ರೋಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನನೂ ಕಲ್ಸ್ಕೊಂಡು ತಿನ್ಬೋದು. ಈ ಸಾಸಿವೆ ಚಿಟಪಟ ಅಂತಿದ್ದಂಗೆ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ತಾಯಿದ್ದೀನಿ. ಅದು ಹಾಕ್ತಿದ್ದಂಗೆ ಸ್ವಲ್ಪ ಈರುಳ್ಳಿ ಅಂತಂದರೆ ಎಲ್ಲ ಹಸಿದೆ ಅಲ್ವ ರುಬ್ಬಿರೋದು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು. ಚೆನ್ನಾಗೆಲ್ಲ ಹುರ್ಕೊಂಡಾದ್ಮೇಲೆ 1 ನಿಮಿಷ ಮುಚ್ಚಿಡಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡೋಣ. ಅದು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಎಣ್ಣೆನಲ್ಲೇ ಹುರ್ಕೊಬೇಕು. ಚೆನ್ನಾಗಿ ಈ ಥರ ಹುರ್ಕೊಂಡಾದ್ಮೇಲೆ 1 ನಿಮಿಷ ಮುಚ್ಚಿಡಿ. ಮೀಡಿಯಮ್ ಫ್ಲೇಮ್ ಇರಲಿ. ಯಾಕೊತ್ತೆ ಓವರು ಉರಿ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ಹಾಗೆ ಟೊಮೊಟೊ ರುಬ್ಬಿರೋದು. ಹುಳಿ ಟೊಮೊಟೊ ಏನಿಲ್ಲ, ಮೀಡಿಯಮ್ ಟೊಮೊಟೊನೇ ಇದು. ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಹಾಕ್ಕೊಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಮಾಡಿರೋದಲ್ವ, ಅದಕ್ಕೆ ಒಂದೇ ಒಂದು ಹಾಕ್ಕೊಂಡಿದ್ದೀನಿ.
ಇವಾಗ ಇದು ಹಸಿದೆ ಅಲ್ವ ರುಬ್ಬಿರೋದು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಬೇಕು. ಎಣ್ಣೆ ಬಿಡೋವರೆಗೂ ಸ್ವಲ್ಪ ಕುದೀಲಿ ಚೆನ್ನಾಗಿ. ಇವಾಗ ಮಸಾಲೆ, ಇದು ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ 3 ಹಾಕ್ಕೊಂಬಿಡೋಣ. ಕಸೂರಿ ಮೇಥಿ ಒಂದು ಸಪ್ರೇಟಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಹಾಕ್ಕೊಬೇಕು. ಸ್ವಲ್ಪ ವಿಡಿಯೋ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿರ್ಬೋದು, ಒಂದೇ ಕೈಯಲ್ಲಿ ಇಟ್ಕೊಂಡು ಮಾಡ್ತಾಯಿರ್ತೀನಿ ಅಲ್ವ, ಅದಕ್ಕೆ ಸ್ವಲ್ಪ ಆಚೆ ಈಚೆ ಆದರೆ ಬೇಜಾರ ಮಾಡ್ಕೊಂಬೇಡಿ. ಏನೇ ಸಣ್ಣ ಪುಟ್ಟ ತಪ್ಪಿದ್ರು ಕ್ಷಮೆ ಇರಲಿ. ಹಾಗೆ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಇವಾಗೇನು ಸ್ವಲ್ಪ ನೀರು ಬೇಕು ಅಂತಂದರೆ ಅದು ರಾಜ್ಮಾ ಬೇಯಿಸಿರ್ತೀವಲ್ಲ ಆ ನೀರೇ ಹಾಕ್ಕೊಬೋದು. ಬೇರೆ ನೀರೇನು ಬೇಡ, ಅದೇ ನೀರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು ಕಪ್ಪಲ್ಲಿ ನೀರು ತೆಗೆದು ಇಟ್ಟಿರೋದು. ಇವಾಗ ಚೆನ್ನಾಗಿ ಕುದಿಸೋಣ. ಕುದಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ನೋಡ್ಬಿಟ್ಟು ಹಾಕೋಣ. ಕುದ್ದಾದ್ಮೇಲೆ ನೋಡಿ ಎಣ್ಣೆ ಬಿಟ್ಟಿದೆ, ಆ ಸೈಡ್ ಈ ಸೈಡ್ ಸ್ವಲ್ಪ ಎಣ್ಣೆ ಕಾಣ್ತಾ ಇದೆ ನೋಡಿ. ತುಂಬ ದಿವಸ ಆಯಿತು ವಿಡಿಯೋನೇ ಮಾಡಿಲ್ಲ, ಸುಮ್ಮನೆ ಸಣ್ಣ ಸಣ್ಣ ಇದಾಗ್ತಾಯಿದ್ದೆ ನಾನು ಯೂಟ್ಯೂಬಲ್ಲಿ. ಟೈಮೇ ಸಿಗ್ತಾ ಇರಲಿಲ್ಲ. ಸಮ್ಮರಲ್ಲಿ ಸ್ವಲ್ಪ ಕೆಲಸನೂ ಜಾಸ್ತಿ, ಮನೆ ಕ್ಲೀನಿಂಗು, ಹಬ್ಬ ಬಂತು, ಯುಗಾದಿ ಹಬ್ಬಕ್ಕೂ ಏನೂ ಹಾಕಿರಲಿಲ್ಲ ನಾನು. ಈಗ ಸ್ವಲ್ಪ ರಾಜ್ಮಾ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ. ಗ್ರೇವಿಗೆ ನಾವೇನು ಉಪ್ಪು ಹಾಕಿರ್ಲಿಲ್ಲ, ಕಾಳು ಬೇಯ್ಬೇಕಾದ್ರೆ ಮಾತ್ರ ಹಾಕಿದ್ದು ಅಷ್ಟೇ. ಇವಾಗ ಚೆನ್ನಾಗಿ ತಿರ್ಕೊಂಡಾದ್ಮೇಲೆ ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನೀವು ಹಾಕ್ಕೊಬೋದು. ಈ ಕಸೂರಿ ಮೇಥಿ ಸ್ವಲ್ಪ ಕಸೂರಿ ಮೇಥಿ. ಒಬ್ಬೊಬ್ಬರು ಈರುಳ್ಳಿ ಮತ್ತು ಕಾಯಿ ಏನೂ ಹಾಕೋದೇ ಇಲ್ಲ, ಹಾಗೆ ಮಾಡ್ತಾರೆ. ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ಈರುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಪೇಸ್ಟು, ಕೊಬ್ಬರಿದು ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದ್ದಿದೆ. ನಿಮ್ಗೆ ಈ ಥರ ರೆಸಿಪಿಗಳು ಇಷ್ಟ ಆದರೆ ಒಂದ್ಸರಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಚಪಾತಿ ಮಾಡಿದ್ದೀನಿ 2, ನನ್ನ ಮಗಳಿಗೆ ಅಂದ್ಬಿಟ್ಟು 2 ಚಪಾತಿ ಮತ್ತು ಗ್ರೇವಿ ತುಂಬ ಚೆನ್ನಾಗಿದೆ. ಪ್ಲೀಸ್ ನಿಮ್ಮನೆಯಲ್ಲೂ ಒಂದ್ಸರಿ ಲೈಕ್ ಮಾಡಿ. ಯಾವಾಗಲೂ ಒಂದೇ ಥರ ತಿನ್ನೋದಕ್ಕೆ ಇದರಲ್ಲಿ ತುಂಬ ಪ್ರೋಟೀನ್ ಎಲ್ಲ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.